ಇವತ್ತು ನಾವು ಮಾತಾಡೋಣ ಬಗಾಸ್ ಟೇಬಲ್ ವೇರ್ ಬಗ್ಗೆ. ತುಂಬ ಒಳ್ಳೆ ಪ್ರಾಡಕ್ಟು, ತುಂಬ ಒಳ್ಳೆ ಎಕ್ಸ್ಪೋರ್ಟ್ ಮಾಡ್ಬೋದು. ಇವತ್ತು ಬೇಸಿಕ್ಲಿ ನೀವೇನಾದರೂ ಪಾರ್ಸಲ್ಗಳನ್ನ ತರಬೇಕಂದ್ರೆ, ಒಂದು ಆಬ್ವಿಯಸ್ಲಿ ಗ್ಯಾಸ್ ಇಲ್ಲ, ಬಟ್ ಆದರೂ ನೀವೇನಾದರೂ ಪಾರ್ಸಲ್ಗಳನ್ನ ತರಕ್ಕೆ ಹೋದರೆ ಯಾವುದಾದ್ರು ಹೋಟೆಲ್ಗಳಲ್ಲಿ ಏನು ಕೊಡ್ತಾ ಇದ್ರೆ ಹೇಗೆ ತೊಗೊಂಬರ್ತೀರಾ? ಯಾವುದೋ ಒಂದು ಪ್ಲಾಸ್ಟಿಕ್ ಕಂಟೈನರ್ ಇದ್ದೇ ಇರುತ್ತೆ. ಬಟ್ ಇವಾಗ ಅದರ ರೀಪ್ಲೇಸ್ಮೆಂಟ್ಗೆ ಇವಾಗ ತುಂಬ ಕಂಟ್ರೀಸಲ್ಲಿ ಯಾವ ಥರ ಅಂದರೆ ಪ್ಲಾಸ್ಟಿಕ್ಗಳೆಲ್ಲ ಬ್ಯಾನ್ ಆಗಿದೆ, ಮೈಕ್ರೋ ಪ್ಲಾಸ್ಟಿಕ್ ಇರುತ್ತೆ. ಸೊ ಏನಾಗುತ್ತೆ, ಫುಡ್ಗಳು ಬಿಸಿ ಬಿಸಿ ಅಡುಗೆನ ಅದರಲ್ಲಿ ಹಾಕಿದಾಗ ಏನೋ ಒಂದು ರಿಯಾಕ್ಷನ್ ಆಗುತ್ತೆ. ಆ ರಿಯಾಕ್ಷನಿಂದ ನಮ್ಮ ಹೆಲ್ತ್ಗಳು ಕೆಡುತ್ತೆ, ಕ್ಯಾನ್ಸರ್ ಆಗುತ್ತೆ, ಅದು ಇದು ಹಾಳು ಮುಳು 108 ರೋಗಗಳು ಬರುತ್ತೆ. ಸೊ ಇವಾಗ ನಿಮ್ಮ ಹತ್ರ ಇರೋ ಆಪ್ಷನ್ ಏನು ಅಂತಂದರೆ, ಒಂದು ಹೇಗಿದೆ ಹಾಗೆ ನಡ್ಸ್ಕೊಂಡು ಹೋಗ್ಬೋದು. ನೀವು ಆದರೆ ನಾರ್ಮಲಿ ಇಂಡಿಯಾದಲ್ಲಿ ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಯಾಕಂದ್ರೆ ನಾವೇನು ಸಪ್ರೇಟ್ ಬಾಕ್ಸ್ ತೊಗೊಂಡು ಹೋಗ್ಬಿಟ್ಟು ಅಲ್ಲಿಂದ ಪ್ಯಾಕ್ ಮಾಡ್ಸ್ಕೊಳಕ್ಕೆ ಹೋಗಲ್ಲ. ಅವ್ರು ಕೊಡೋ ಬಾಕ್ಸಲ್ಲೇ ನಾವು ಹಾಕ್ಸ್ಕೊಂಡು ಬರ್ತೇವೆ. ಬಟ್ ಆದರೆ ಒಂದು ವಿಷಯ ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗಿರೋದು ಏನಂತಂದರೆ, ಈ ಪ್ಲಾಸ್ಟಿಕ್ಗಳನ್ನ ಅವಾಯ್ಡ್ ಮಾಡೋಕ್ಕೆ ನೀವೇನಾದರೂ ಸ್ಟೀಲ್ ಕಂಟೈನರ್ಸು ಅದು ಇದು ತೊಗೊಂಡೋದ್ರೆ ಪಾರ್ಸಲ್ಗಳನ್ನ ತೊಗೊಂಡು ಬರ್ಬೋದು. ಇಲ್ಲ ಸ್ವಿಗ್ಗಿ ಝೊಮ್ಯಾಟೊ ಅಂತಂದರೆ ಮುಗಿದೋಯ್ತು, ಅವ್ರು ಏನು ಕೊಡ್ತಾರೆ ಅದೇನೆ, ಅದು ಕೂಡ ಲೀಕಾಗೆ 100% ತೊಗೊಂಡು ಬಂದಿರ್ತಾರೆ. ಸೊ ಇವಾಗ ನೀವು ಫಾರಿನ್ ಕಂಟ್ರೀಸ್ಗಳಲ್ಲಿ ಫುಡ್ ಪ್ಯಾಕೇಜಿಂಗು ಅಥವಾ ನೀವೇನಾದರೂ ಪಾರ್ಸಲ್ಗಳು, ಪ್ಲೇಟ್ಗಳು, ಯೂಸ್ ಆ್ಯಂಡ್ ಥ್ರೋಗಳು, ಅದು ಎಸ್ಪೆಷಲಿ ಈ ಫುಡ್ ಆನ್ ವೀಲ್ಸ್ ಅಂತ ಏನು ಕಾನ್ಸೆಪ್ಟ್ ಇದೆಯಲ್ಲ, ಈ ಫುಡ್ ಟ್ರಕ್ಸ್, ಸೊ ಅಲ್ಲೆಲ್ಲ ನೀವು ನೋಡಿದ್ರೆ ಆಲ್ಮೋಸ್ಟ್ ಇದೇ ಥರದ ಪ್ಯಾಕೇಜಿಂಗ್ ಮೆಟೀರಿಯಲ್ಸಲ್ಲೇ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಈ ಪ್ರಾಡಕ್ಟ್ಗಳು ತುಂಬ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಇದರಲ್ಲಿ ಏನು ಎಲ್ಲ ಥರದ ಪ್ಲೇಟ್ಸ್ಗಳು, ನೀವು ಇವಾಗ ಮದುವೆ ಕಾರ್ಯಕ್ರಮಕ್ಕೆಲ್ಲ ಹೋದಾಗ ನಿಮಗೆಲ್ಲ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ಗಳು ಸಿಗುತ್ತಲ್ಲ, ಒಂದು ಅರಕೆ ಲೀವ್ ಸಿಗುತ್ತೆ, ಇಲ್ಲ ಅಂದರೆ ನಿಮ್ಗೆ ಅದು ಥರ್ಮೋಕೋಲ್ ಸಿಗುತ್ತೆ. ಸೊ ಏನಂತಂದರೆ ಬಿಸಿ ಬಿಸಿದು ಹಾಕ್ಬಿಟ್ರೆ ಕೆಮಿಕಲ್ ರಿಯಾಕ್ಷನು ಇದೆಲ್ಲ ಚಾನ್ಸಸ್ ಇರುತ್ತೆ, ಕೆಲವೊಂದು ಕಣ್ಣಿಗೆ ಕಾಣಲ್ಲ. ಸೊ ಹಾಗಾಗಿ ಅಂತ ಅಂದ್ಕೊಳ್ತೇವೆ. ಇವಾಗ ನಾವು ಮಾತಾಡ್ತಾ ಇರೋದು ಪ್ಯಾಕೇಜಿಂಗ್ ಮೆಟೀರಿಯಲ್ ಯಾವುದು ಅಂತಂದರೆ ಶುಗರ್ ಕೇನು. ಈ ಕಬ್ಬಿಂದ ಶುಗರ್ ಕೇನ್ ಜ್ಯೂಸ್ ಕುಡಿತೇವೆ, ಅದ್ರ ಮೇಲೆ ಉಳಿಯುತ್ತಲ್ಲ ಕಸ ಅಂತ ಏನು ಬಿಸಾಕ್ತೇವಲ್ಲ, ಅದರಿಂದ ಆಗೋ ಪ್ಲೇಟ್ಸ್ಗಳು. ಸೊ ಏನಂತಂದರೆ ಈ ಥರ ನಿಮಗೆ ಬಾಕ್ಸಸ್ ಎಲ್ಲ ಸಿಗ್ಬಿಡುತ್ತೆ. ಓಕೆ, ಇದರಲ್ಲಿ ನೀವೇನಾದರೂ ಸ್ಟೋರ್ ಮಾಡ್ಬೋದು, ಪ್ಯಾಕ್ ಮಾಡ್ಬೋದು. ಇದೆಲ್ಲ ನಾರ್ಮಲಿ ಬರ್ಗರ್ ಬಾಕ್ಸಸ್ಸು ಇದಕ್ಕೆಲ್ಲ ಯೂಸ್ ಮಾಡ್ತೇವೆ, ಸ್ನ್ಯಾಕ್ಸ್ ಬಾಕ್ಸ್ ಅಂತ. ಸೊ ಟಾಕೋಸ್ ಆಗಿರ್ಬೋದು, ಬೇರೆ ಎಲ್ಲದಕ್ಕೂ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ಇವಾಗ ನಾವು ಯಾರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಇದನ್ನೇ ಹೆಚ್ಚು ಕಡಿಮೆ ಇದೇ ರೇಂಜಲ್ಲಿ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಪ್ರಾಡಕ್ಟು. ಏನಂತಂದರೆ 100% ನ್ಯಾಚುರಲ್ಲು. ಏನೊಂದು 500 ವರ್ಷ 600 ವರ್ಷ ಬೇಕಾಗಿಲ್ಲ ಕಂಪೋಸ್ ಆಗೋಕ್ಕೆ. 60 to 90 ಡೇಸಲ್ಲಿ ಇದು ಆಟೋಮೆಟಿಕ್ಲಿ ಮಣ್ಣು ಸೇರ್ಕೊಳ್ಳುತ್ತೆ, ಏನೂ ಸಮಸ್ಯೆಗಳಿಲ್ಲ. ಟೆಂಪ್ರೇಚರ್ ಬಂದರೆ 25 ಡಿಗ್ರಿ ಸೆಲ್ಸಿಯಸ್ದು -25 ಡಿಗ್ರಿ ಸೆಲ್ಸಿಯಸ್, ಅಂದರೆ ಐಸ್ ಕ್ರೀಮ್ ಏನಿದೆಯಲ್ಲ ಆ ಗ್ರೇಡಿಂದ ಹಿಡಿದು ನೀವು 200+ ಡಿಗ್ರಿ ಸೆಲ್ಸಿಯಸ್ವರೆಗೂ ನೀವು ಮೈಕ್ರೋವನ್ದಲ್ಲಿ ಇಟ್ಟು ಕೂಡ ಬಿಸಿ ಮಾಡ್ಕೊಳ್ಬೋದು, ಏನೋ ಸಮಸ್ಯೆಗಳಿಲ್ಲ. ಆಯಿಲ್ ಲೀಕ್ ಆಗಲ್ಲ. ಸ್ವಲ್ಪ ಏನಾದರೂ ಈ ಬಿಸಿಬೇಳೆ ಭಾತ್ ಥರದ್ದು ನೀರು ಇತ್ತು ಅಂದರೂ ಕೂಡ ನಿಮಗೇನು ಸಮಸ್ಯೆಗಳು ಬರಲ್ಲ. ಇದನ್ನು ನೀವು ಡೊಮೆಸ್ಟಿಕಲ್ಲಿ ಮಾರ್ತೀರಾ, ಮಾರ್ಬೋದು. ಇದನ್ನು ನೀವು ಇಂಟರ್ನ್ಯಾಷನಲ್ ಮಾರ್ತೀರಾ, ಮಾರ್ಬೋದು. ಸೊ ಇವತ್ತಿನ ಟೈಮಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ನೀವು ಕಂಪೇರ್ ಮಾಡೋದಾದರೆ ಏನು ಒಳ್ಳೆ ಮಾರ್ಜಿನ್ಸ್ ಇದೆ, ಏನು ಒಳ್ಳೆ ಬಿಸ್ನೆಸ್ ಇದೆ ಅಂತ ಅನ್ನೋದಾದರೆ, ಇವಾಗ ಆಲ್ಮೋಸ್ಟ್ 3.6 ಬಿಲಿಯನ್ಸ್ ಆಲ್ರೆಡಿ ಬಿಸ್ನೆಸ್ ಇದೆ. ಇದು ನಿಮಗೆ 32ವರೆಗೂ ಡಬಲ್ ಆಗುತ್ತೆ. ಎಲ್ಲ ದೇಶದಲ್ಲೂ ಹೆಚ್ಚು ಕಡಿಮೆ, ಅದು ಎಸ್ಪೆಷಲಿ ಯುರೋಪಿಯನ್ ಯೂನಿಯನ್ ಆಯಿತು, ಯುನೈಟೆಡ್ ನೇಷನಿಂದ ರೆಕಮೆಂಡೇಷನ್ ಏನು ಅಂತಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಸೊ ಯಾವ್ಯಾವ ಕಂಟ್ರಿಗಳು, ಆಲ್ಮೋಸ್ಟ್ ನಿಮಗೆ ಈ 130 ಕಂಟ್ರಿಗಳು ಎಲ್ಲ ಕಡೆ ನಿಮ್ಮ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಎನ್ವೈರನ್ಮೆಂಟಲ್ ಅವೇರ್ನೆಸ್ ಇದೆ. ಒಂದು ಏನಂತಂದರೆ ಪ್ಲಾಸ್ಟಿಕ್ ಯೂಸ್ ಮಾಡ್ಕೊಂಡು ನಿಮ್ಮ ಹೆಲ್ತ್ ಹಾಳು ಮಾಡ್ಕೊಳ್ತೀರಾ, ನೇಚರ್ಗೂ ಹಾಳು ಮಾಡ್ತೀರಾ. ಸೊ ಅದ್ರ ಬದಲು ಬೇರೆ ಏನಾದರೂ ಇದೆ ಅಂತಂದರೆ ಈ ಪ್ರಾಡಕ್ಟ್ಗಳನ್ನ ನೀವು ಪುಷ್ ಮಾಡ್ಬೋದು. ತುಂಬ ದೊಡ್ಡ ಕ್ಯಾಪಿಟಲ್ ಬೇಕಾಗಿಲ್ಲ. CAGR ಬಂದು ನಿಮಗೆ 6.2 ಇದೆ, ಒಳ್ಳೆ ಗ್ರೋತು. ಇಂಡಿಯಾದಲ್ಲಿ 2022 ಬ್ಯಾನ್ ಆಗಿದೆ. ಸೊ ಬೇರೆ ಎಲ್ಲ ನೀವು ನೋಡಿದರೆ ಇವಾಗ ಎಲ್ಲೂ ನಿಮಗೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಸಿಗಲ್ಲ. ಸಿಕ್ಕರೆ ನಿಮಗೆ ಮೈಕ್ರೋ ಪ್ಲಾಸ್ಟಿಕ್ಸ್ ಇರುತ್ತಲ್ಲ ಅದು ಸಿಗುತ್ತೆ. ಓಕೆ, ಸೊ ಅದೆಲ್ಲ ಈಸಿಲಿ ಡಿಕಂಪೋಸ್ ಆಗಿಬಿಡುತ್ತೆ. ಯಾವ ಮಾರ್ಕೆಟಿಗೆ ಕಳಿಸ್ಬೋದು? ಒಂದು ವಿಯೆಟ್ನಾಮಿಗೆ ಕಳಿಸ್ಬೋದು, ಎಕ್ಸ್ಪೋರ್ಟ್ ಪರ್ಪಸ್ಗೆ ಯೂಸ್ ಆಗುತ್ತೆ. USA ಇದೆ, UAE ಇದೆ. ಎಲ್ಲೆಲ್ಲಿ ಫಾಸ್ಟ್ ಫುಡ್ ಕಲ್ಚರ್ ಇದೆಯೋ, ಎಲ್ಲೆಲ್ಲಿ ನಿಮಗೆ ಟೇಕ್ ಅವೇ ಕಲ್ಚರ್ಸ್ ಇದೆಯೋ ಅಲ್ಲೆಲ್ಲ ನೀವು ಇದನ್ನು ಯೂಸ್ ಮಾಡ್ಕೋಬೋದು. UAE, UK, ಯುರೋಪಿಯನ್ ಯೂನಿಯನು, ಆಸ್ಟ್ರೇಲಿಯಾ, ಇಲ್ಲೆಲ್ಲ ನಿಮ್ಗೆ ಪ್ಲೇಟ್ ಕೊಟ್ಟು ನಿಮ್ಗೆ ನೀಟಾಗಿ ಡೈನಿಂಗ್ ಕೊಟ್ಟು ಅದೆಲ್ಲ ಇಲ್ಲ. ರೋಡ್ ಮೇಲೆ ಸಿಗುತ್ತೆ, ರೋಡ್ ಮೇಲೆ ತೊಗೊಂಡೇ ಹೋಗೋದಿರುತ್ತೆ. ಸೊ ಆ ಥರದ್ದೆಲ್ಲ ನೋಡಿದ್ರೆ ನಿಮಗೆ ಇದೆಲ್ಲ ಬೆನಿಫಿಟ್ ಇದೆ. ಸೊ ಆಲ್ಮೋಸ್ಟ್ October 23 ಬ್ಯಾನ್ ಆಗಿದೆ, ಕೆಲವೊಂದು ಕಡೆ ಇಲ್ಲಿ ಬ್ಯಾನ್ ಆಗಿದೆ, ಅಲ್ಲಿ ಬ್ಯಾನ್ ಆಗಿದೆ. ಸೊ ಇದೆಲ್ಲ ಆಪ್ಷನ್ಸ್ಗಳು ನಿಮಗಿದೆ. ಸೊ ಇದೆಲ್ಲ ಒಳ್ಳೆ ಮಾರ್ಕೆಟು. ಇವಾಗ ನಮ್ಗೆ ಬಿಟ್ಟರೆ ಚೈನಾದವ್ರು ನಮ್ಮ ಥರನೇ ಮೆಟೀರಿಯಲ್ ತೊಗೊಂಡು ನಮಗೇನೆ ಪ್ಲೇಟ್ಗಳನ್ನ ಮಾರ್ತಾರೆ. ಸೊ ಅದ್ರ ಬದಲು ನೀವೇನಾದ್ರು ಮ್ಯಾನುಫ್ಯಾಕ್ಚರಿಂಗ್ ಹಾಕೋದಾದರೆ ನಿಮ್ಗೆ ಒಳ್ಳೆ ರೇಂಜಲ್ಲಿ ಇದನ್ನ ಎಕ್ಸ್ಪೋರ್ಟ್ ಮಾಡ್ಬೋದು. ಕಡಿಮೆ ದುಡ್ಡಲ್ಲಿ ಕೂಡ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು ಆ್ಯಸ್ ಅ ಮರ್ಚೆಂಟ್ ಟ್ರೇಡರ್. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಆದರೆ ದುಡ್ಡು ಹಾಕಲೇಬೇಕು, ಆಬ್ವಿಯಸ್ಲಿ ಫ್ಯಾಕ್ಟ್ರಿ ಬೇಕಲ್ಲ. ಸೊ ಶುಗರ್ ಕೇನ್ದು ವೇಸ್ಟ್ ಏನಿದೆ, ಸೊ ನಿಮಗೆ ಇದನ್ನು ಬೇಕಾದಷ್ಟು ಶುಗರ್ ಮಿಲ್ಗಳ ಜೊತೆ ಟೈಪ್ ಮಾಡಿಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ಲಿ ವೇಸ್ಟ್ ಸಿಕ್ಬಿಡುತ್ತೆ. ಅಲ್ಲಿಂದ ನೀವು ಪಲ್ಪ್ ತೊಗೊಂಡು ನೀವು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಏನು ಪ್ರೈಸ್ ಸಿಗ್ಬೋದು? ತುಂಬ ಕಡಿಮೆ ಪ್ರೈಸ್ ಇರುತ್ತೆ. ₹1, ₹2, ₹5, ₹6. ನಿಮ್ಮ ಪ್ರಿಂಟ್ ಮಾಡೋದು ಏನಾದರೂ ಡೈ ಪ್ರಿಂಟಿಂಗು, ಕಸ್ಟಮೈಸೇಷನ್ ಏನೋ ಮಾಡಿದ್ರೆ ಅದರಲ್ಲಿ ನೀವು ಮಾರ್ಜಿನ್ ಕೂಡ ಹೆಚ್ಚಿಗೆ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಏನಂತಂದರೆ ಕಸ್ಟಮೈಸ್ ಪ್ರಿಂಟಿಂಗ್ ಆಗಿಬಿಡುತ್ತೆ. ಸೊ ಅದು ಬೆನಿಫಿಟ್ ನಿಮಗಿರುತ್ತೆ. ಸೊ ಇಲ್ಲಿ ಡೊಮೆಸ್ಟಿಕ್ ಪ್ರೈಸ್ ಆದರೆ ನಿಮಗೆ ಒಂದು ₹2.5, ₹3, ₹4 ಇದೆಲ್ಲ ಲೋಕಲಲ್ಲಿ ಸಪ್ಲೈ ಆಗೋದು. ಅದೇ ನೀವು FOBಯಲ್ಲಿ ಇಂಡಿಯನ್ FOB ಚೆಕ್ ಮಾಡಿದ್ರೆ ನೀವು ಚೈನೀಸ್ FOBಕ್ಕಿಂತಲೂ ಕಡಿಮೆ ಇದೆ. ಅದಲ್ಲದೆ ನಿಮ್ಗೆ CIF ಪ್ರೈಸಸ್ಸು ಯುರೋಪಿಯನ್ ಯೂನಿಯನ್ ಆಗಿರ್ಬೋದು ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು ಹೆಚ್ಚು ಕಡಿಮೆ ಈ ರೇಂಜಲ್ಲಿ ಬರುತ್ತೆ.
ಸೊ ಅದೇ ನೀವು ಮಾರ್ಕಪ್ ನೋಡಿದ್ರೆ 2-3 ಪಟ್ಟು ನೀವು ಮಾರ್ಕಪ್ಗಳನ್ನ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ಮಿನಿಮಮ್ ಆಗಿ ಪ್ರೀಮಿಯಂ ಕ್ಯಾಟಗರಿಯಲ್ಲಿ ಚೆಕ್ ಮಾಡಿಕೊಂಡ್ರೆ 15-25% ಆರಾಮಾಗಿ ನೀವು ಮಾರ್ಜಿನ್ ಮಾಡ್ಕೋಬೋದು, ಏನೂ ಸಮಸ್ಯೆಗಳಿಲ್ಲ. ಅದೇ ನೀವು ಪ್ರೈವೇಟ್ ಲೇಬ್ಲಿಂಗ್ ಅದು ಇದು ಅಂದರೆ ನೀವು ಆಟೋಮೆಟಿಕ್ಲಿ 10-25% ಮಾಡ್ಕೋಬೋದು. ನಿಮಗೆ ಗೌರ್ಮೆಂಟ್ ಇನ್ಸೆಂಟಿವ್ಸ್ ಕೂಡ ಇದೆ. ಅದ್ರ ಜೊತೆಗೆ ಚೈನಾದಕ್ಕಿಂತ ಚೀಪಾಗಿ ಬೇರೆ ಎಲ್ಲ ಪ್ರಾಡಕ್ಟ್ಸು ನಾವು ಚೀಪಾಗಿ ಇಲ್ಲದೇ ಇರ್ಬೋದು, ಬಟ್ ಆದರೆ ಈ ಪ್ರಾಡಕ್ಟಲ್ಲಿ ನಾವು ಚೀಪಾಗಿರ್ತೇವೆ, ಯಾಕೆಂದರೆ ರಾ ಮೆಟೀರಿಯಲ್ ನಮ್ಮಲ್ಲಿ ಕಡಿಮೆ ಸಿಗುತ್ತೆ ಅಂತ. ಅದರಲ್ಲೇ ನೀವು ಎಲ್ಲ ಖರ್ಚುಗಳನ್ನ ಮಾಡ್ಕೊಂಡು ಎಲ್ಲ ಎಂಡ್ ಆಫ್ ದ ಡೇ ಇಲ್ಲಿರೋದು ನಾವೆಲ್ಲ ದುಡ್ಡಿಗೆ ಅಂತಾನೆ. ಸೊ ಮಾರ್ಜಿನ್ಸ್ಗಳು ನೋಡಿದ್ರೆ 15-20% ಮಿನಿಮಮ್ ಆಗಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಲಾಜಿಸ್ಟಿಕ್ಸ್ ಚೆಕ್ ಮಾಡಿದ್ರೆ ಯಾವ್ಯಾವ ಕಂಪ್ಲೈನ್ಸು, ಲೀಗ್ಯಾಲಿಟೀಸು, ಏನೇನು ಸರ್ಟಿಫಿಕೇಷನ್ಸ್ಗಳು ಬೇಕೋ ಪ್ರತಿಯೊಂದಕ್ಕೂ ಬೇರೆ ಬೇರೆ ಇದೆ. ಎಲ್ಲನೂ ಒಂದೇ ದಿನ ನೀವು ಕೈ ಹಾಕೋ ಅವಶ್ಯಕತೆಗಳಿಲ್ಲ. ಅದರಲ್ಲಿ ಒಂದು 2-3 ಕ್ಲಸ್ಟರ್ಸ್ಗಳು ಮಾತ್ರ ನಿಮಗೆ ಪ್ರೀಮಿಯಂ ಸರ್ಟಿಫಿಕೇಷನ್ ಬೇಕಾಗುತ್ತೆ. ಅದು ಬಿಟ್ಟರೆ ನೀವು ಜನರಿಕ್ ಸರ್ಟಿಫಿಕೇಟ್ ಮೇಲೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಈ ಪ್ರಾಡಕ್ಟ್ಗಳು ನಿಮಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳಲ್ಲಿ ಸಿಗಲ್ಲ. ಬಟ್ ಆದರೆ ಏನು ಅಂತಂದರೆ ಈ ಪ್ರಾಡಕ್ಟ್ಗಳು ಹೆಚ್ಚಾಗಿ ನಿಮಗೆ ಝೀರೋ ಡ್ಯೂಟಿ ಮೇಲೆ ಇರುತ್ತೆ, ಯಾಕೆಂದರೆ ಎನ್ವೈರನ್ಮೆಂಟಲ್ ಅವೇರ್ನೆಸ್ ಇರೋದ್ರಿಂದ. ಸೊ ಆರಾಮಾಗಿ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೋದು. HS ಕೋಡ್ ಇಲ್ಲಿದೆ. ಇದನ್ನು ಬಿಟ್ಟು ನಿಮಗೆ ಬೇರೆ ಕ್ಯಾಟಗರಿಯಲ್ಲೂ ಪ್ಯಾಕೇಜಿಂಗ್ ಮೆಟೀರಿಯಲ್ ಸಿಗುತ್ತೆ, ಬಟ್ ಅದರ HS ಕೋಡ್ಗಳು ಬೇರೆ ಇರುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಗಿ ಡ್ಯೂಟಿಯಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಂಥ ಗಲಾಟೆ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಮಾಡ್ಕೊಳ್ಳಿ. ಅದಲ್ಲದೆ ನೆಕ್ಸ್ಟ್ ಇರೋದು ನೀವು ಯಾವ ರೂಟಲ್ಲಿ ಯಾವ ಥರ ಕಳಿಸ್ಬೇಕು ಅಂದ್ಕೊಂಡಿದ್ದೀರಾ. ಇವಾಗ US ಆಗಿರ್ಬೋದು, ವೆಸ್ಟಿಗೆ ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ಗೆ ಆಗಿರ್ಬೋದು, UK ಆಗಿರ್ಬೋದು, ಜಬಲಲ್ಲಾದರೆ ತುಂಬ ಐಡಲ್ ಮಾರ್ಕೆಟು, ಎಲ್ಲ ಥರದ ಕ್ಲೈಮೇಟು ಅಲ್ಲಿದೆ. ಬಟ್ ಆದರೆ ಏನಂತಂದರೆ ಇವತ್ತಿನ ಟೈಮಲ್ಲಿ ಯುದ್ಧ ನಡೀತಾ ಇದೆ, ಅದು ಇದು ಆಗ್ತಾ ಇದೆ. ಸೊ ಹೇಗೆ ಏನು ಅನ್ನೋದು ಒಂದು ಡೌಟ್ ಬಂದರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಇವತ್ತಿನ ಟೈಮಲ್ಲಿ ಫ್ರೇಟ್ ಪ್ರೈಸಸ್ನ ರೆಫರ್ ಮಾಡೋಕ್ಕೆ ಹೋಗ್ಬಿಡಿ. ಈ ಕಾಲಮ್ ಏನಿದೆಯಲ್ಲ, ಈ ಫ್ರೇಟ್ ಪ್ರೈಸಸ್ಸು, ಇದೊಂದು ಸ್ವಲ್ಪ ನೀವು ಅವಾಯ್ಡ್ ಮಾಡಿದಷ್ಟು ಬೆಟರ್ ಇವಾಗ ಸದ್ಯಕ್ಕೆ. ಸ್ವಲ್ಪ ಮಾರ್ಕೆಟ್ಗಳಿಗೆ ಯಾವ ಥರ ಅಂತಂದರೆ ಇವಾಗ ಪ್ರೈಸಸ್ ಹೆಚ್ಚಿಗೆ ಆಗಿದೆ, ಫ್ಯೂಲ್ ರೇಟ್ಸ್ಗಳು ಹೆಚ್ಚಿಗೆ ಆಗಿದೆ, ಪ್ರೀಮಿಯಂ ಇನ್ಶೂರೆನ್ಸಸ್ಗಳೆಲ್ಲ ಹೆಚ್ಚಿಗೆ ಆಗಿದೆ. ಸೊ ವಾರ್ ಝೋನ್ ಇರೋದ್ರಿಂದ ಸ್ವಲ್ಪ ಮೇಲೆ ಕೆಳಗೆ ಆಗ್ತಿರ್ಬೋದು. ಬಟ್ ಇದನ್ನೆಲ್ಲ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಸದ್ಯಕ್ಕೆ ಈ ಪ್ರೈಸಸ್ನ ರೆಫರ್ ಮಾಡ್ಕೋಬೇಡಿ. ಬಟ್ ಎಂಡ್ ಆಫ್ ದ ಡೇ ನೀವು ಚಿಕ್ಕ ಕಂಟೈನರ್ಸ್ಗಳೆಲ್ಲ ಮಾಡ್ಬೋದು. ಇನ್ನೊಂದು ಏನಂತಂದರೆ ಇದು ವೇಟ್ಗಳಿಲ್ಲ, ತುಂಬ ಲೈಟ್ ವೇಟು. ಸೊ ಹಾಗಾಗಿ ಏನಾಗುತ್ತೆ, ಫುಲ್ ಕಂಟೈನರಲ್ಲಿ 30 ಮೆಟ್ರಿಕ್ ಟನ್ ಹೋಗ್ತಿರ್ಬೋದು. ಯಾಕೆಂದರೆ 40 ಫೀಟ್ ಹೈ ಕ್ಯೂಬ್ ನಾರ್ಮಲಿ ನಿಮಗೆ 30ದಿಂದ 32ವರೆಗೂ ಸಿಗುತ್ತೆ. ಆದರೆ 32 ಮೆಟ್ರಿಕ್ ಟನ್ ಇರೋ ಕೆಪಾಸಿಟಿ ಇರೋ ಕಂಟೈನರ್ಗಳ ಮುಂದೆ ನೀವು ಕಳಿಸೋದು ಎಷ್ಟು, 2-4 ಮೆಟ್ರಿಕ್ ಟನ್ನು. ಇದಕ್ಕಿಂತ ಹೆಚ್ಚಿಗೆ ನೀವು ಲೋಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾರ್ಮಲಿ ಇದೆಲ್ಲ ಲೈಟ್ ವೆಯ್ಟ್ ಇರುತ್ತೆ, ಪ್ರೆಸ್ ಮಾಡಿ ಒತ್ತಾಕಿ ಆ ಥರ ಮಾಡೋಕ್ಕಾಗಲ್ಲ. ಸೊ ನಾರ್ಮಲಿ ಏನಿದೆ, ನಾರ್ಮಲಿ ಕಪ್ಸ್ಗಳು ಯಾವ ಥರ ಇಡೋಕ್ಕಾಗತ್ತೆ ಆ ಥರ ಇಟ್ಬಿಟ್ಟು ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ. ವೆಯ್ಟ್ಗಳಾದರೆ ಏನೂ ಇರಲ್ಲ, ಬಟ್ ಆದರೆ ನಾರ್ಮಲಿ ಎಕ್ಸ್ಪೋರ್ಟ್ ಆಗುತ್ತೆ. ಓಕೆನಾ. ಸೊ ವೇಟ್ ವೈಸ್ ನೋಡೋಕೆ ಹೋಗ್ಬಿಡಿ. ಇದು ನಾರ್ಮಲಿ ನಿಮಗೆ ವಾಲ್ಯೂಮೆಟ್ರಿಕ್ ವೇಟ್ ಅಂತ ನಾವು ಹೇಳ್ತೇವೆ. ಸೊ ಇವಾಗ ನೀವೇನಾದರೂ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ 1-5 ಕೋಟಿ. ಯಾಕಂದರೆ ಇದರಲ್ಲಿ ಮೋಲ್ಡ್ ಬರುತ್ತೆ, ಪ್ಯಾಕೇಜಿಂಗ್ ನಿಮಗೆ ಬರೋದು ಮೋಲ್ಡ್ ಬರುತ್ತೆ, ಬಿಟ್ಟರೆ ಡೈಸ್ ಬರುತ್ತೆ, ಹೆಸರಾಗಿರ್ಬೋದು, ಸೈಜ್ ಆಗಿರ್ಬೋದು. ಆಮೇಲೆ ನೀವು ಎಷ್ಟು ವೆರೈಟಿ ಮಾಡ್ತಿರೋ ಮ್ಯಾನುಫ್ಯಾಕ್ಚರಿಂಗಲ್ಲಿ, ಸರ್ ಇದು ನಾವು ಕಡಿಮೆಯಲ್ಲಿ ಕಡಿಮೆಲೂ ಮಾಡ್ಬೋದು. ನಿಮ್ಗೆ ಲೋಕಲ್ ಮೆಷಿನ್ಸು ಸಿಗುತ್ತೆ, ಕಡಿಮೆಲೂ ಮಾಡ್ಕೊಂಡು ಹೋಗ್ಬೋದು. ಆದರೆ ಏನು ಗೊತ್ತಾ, ಕಡಿಮೆ ನೀವು ಮಾಡಿದಾಗ ನಿಮ್ಮ ಪ್ರೈಸ್ಗಳು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅದೇ ನೀವು ಬಲ್ಕಲ್ಲಿ ಮಾಡಿದಾಗ ನಿಮ್ಮ ಪ್ರೈಸ್ಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ಪ್ರೈಸು, ನಿಮ್ಮ ಪ್ಯಾಕೇಜಿಂಗು ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲ. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಪಲ್ಪ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ಅದನ್ನೆಲ್ಲ ನೀವು ಹಾಕಿ ನೀವು ಪ್ರಿಂಟ್ ತೆಗೆದು ಇದನ್ನು ರೆಡಿ ಮಾಡಿಕೊಂಡ್ರೆ ಇದು ನಿಮಗೆ ಒಳ್ಳೆ ಮಾರ್ಜಿನ್ಸಲ್ಲಿ ಆಲ್ಮೋಸ್ಟ್ 25-40% ಮಾರ್ಜಿನ್ಸಲ್ಲಿ ಆರಾಮಾಗಿ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಸಮಸ್ಯೆಗಳಿದೆ. ₹100 ಆದರೆ ₹150 ನೀವು ಆರಾಮಾಗಿ ಮಾರ್ಕೊಳ್ಬೋದು. ಅದೇ ನೀವು ಮರ್ಚೆಂಟ್ ಟ್ರೇಡರ್ ಆದರೆ ನಿಮ್ಮ ಥರ ಫ್ಯಾಕ್ಟ್ರಿ ಇಲ್ಲ, ಏನೂ ಇಲ್ಲ. ಸೊ ನೀವೇನು ಮಾಡ್ಬೋದು, ಸರ್ಟಿಫಿಕೇಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ದು ಇರುತ್ತೆ. ನೀವು 10-25 ಲಕ್ಷ ಹಾಕ್ಕೊಂಡು ಮಾರ್ಕೆಟಿಂಗ್ ಮಾಡಿ ಬಾಯರ್ಸ್ಗಳನ್ನ ಹುಡ್ಕೊಂಡು ಬಂದು ಇವ್ರ ಕಡೆಯಿಂದ ಮೆಟೀರಿಯಲ್ ತೊಗೊಂಡು ಅವರಿಗೆ ನೀವು ಡೈರೆಕ್ಟ್ಲಿ ಮಾರ್ಬೋದು. ಸೊ ಇಲ್ಲಿ ಬಂದು ನೀವು ಅಪ್ರಾಕ್ಸಿಮೇಟ್ಲಿ 12-20% ಮಾರ್ಜಿನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ನೀವು ವೈಟ್ ಲೇಬ್ಲಿಂಗು ಅಥವಾ ಯಾವುದೋ ಒಂದು ಕಂಪ್ನಿಗೆ ನಾನು ರೆಗ್ಯುಲರ್ಲಿ ಮಾಡಿಕೊಡ್ತೇನೆ ಅನ್ನೋದು ಏನಾದರೂ ಒಪ್ಕೊಂಡಿದ್ದರೆ ಅಲ್ಲಿ ಕೂಡ ನಿಮ್ಮ ಕ್ಯಾಪಿಟಲ್ ಮಾತ್ರ ಸೇಮ್ ಇರುತ್ತೆ. ಬಟ್ ಆದರೆ ಏನು ರೆಗ್ಯುಲರ್ ಆರ್ಡರು, ಮಾರ್ಕೆಟಿಂಗ್ ಕಾಸ್ಟ್ ಎಲ್ಲ ಇರಲ್ಲ, ಸ್ವಲ್ಪ ಕಡಿಮೆದಲ್ಲಿ ನೀವು ಮಾಡ್ಕೊಳ್ಬೋದು. ಅಲ್ಲಿ ಕೂಡ ನಿಮಗೆ 15-25% ಮಾರ್ಜಿನ್ವರೆಗೂ ವರ್ಕೌಟ್ ಮಾಡ್ಕೋಬೋದು. ಸೊ ಅದೇ ನೀವು ಕಾಮರ್ಸು D2C ಅನ್ನೋದಾದರೆ ಅಲ್ಲಿ ನೀವು ಅಮೆಝಾನು ಅಥವಾ ವೆಬ್ಸೈಟ್ಸು ಅಥವಾ ನೀವು ಈ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳಿಗೆ ಬೇರೆ ಯಾವ್ದು ಇದೆಯಲ್ಲ ಅಲ್ಲೆಲ್ಲ ನಾನು ಲೀಸ್ಟ್ ಮಾಡ್ತೇನೆ, ಅಲ್ಲಿಂದ ನಾನು ಮಾರ್ತೇನೆ. ಇವಾಗೆಲ್ಲ ನೀವು ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಎಲ್ಲ ನೀವು ಆನ್ಲೈನಲ್ಲಿ ನೋಡ್ಬೋದು. ಬ್ಲಿಂಕಿಟ್ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಬೇರೆ ಯಾವುದಾದ್ರು ಇನ್ಸ್ಟಾಮಾರ್ಟ್ ಆಗಿರ್ಬೋದು. ಇಲ್ಲೆಲ್ಲ ನೀವು ಚೆಕ್ ಮಾಡಿದ್ರೆ ನಿಮಗೆ ಈ ಥರದ ಬಾಕ್ಸಸ್ಗಳು, ಪ್ಯಾಕೇಜಿಂಗ್ ಬಾಕ್ಸಸ್ಗಳು ಎಲ್ಲ ನಿಮಗೆ ₹10, ₹15 ಒಂದೊಂದು ಬಾಕ್ಸ್ಗಳು ಸಿಗೋ ಲೆಕ್ಕದಲ್ಲಿ 10, 20, 50 ಈ ಥರದ್ದೆಲ್ಲ ಸಿಗುತ್ತೆ. ಮನೆ ಚಿಕ್ಕ ಚಿಕ್ಕ ಕಾರ್ಯಕ್ರಮಕ್ಕೆಲ್ಲ ತರಿಸ್ಕೊಳ್ತೀವಲ್ಲ, ಸೊ ಅದೇ ಥರದ್ದು ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಅದು ಕೂಡ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಏನಂತಂದರೆ ಅಲ್ಲಿ ನೀವು ಅಮೆಝಾನು ಯಾವ ಪ್ಲ್ಯಾಟ್ಫಾರ್ಮ್ ಇದೆ ಅವ್ರ ಫೀಸು, ಅವ್ರ ಕಮಿಷನ್ ಏನಿದೆ ಅದಾದಮೇಲೆ ನೀವು ಅವರಿಗೆ ಸ್ಟೋರೇಜ್ ಕಾಸ್ಟ್ ಒಂದು ಕೊಡಬೇಕಾಗತ್ತೆ. ಇದನ್ನೆರಡನ್ನೂ ಕೊಟ್ಕೊಂಡು ನೀವು ಯಾವ ದೇಶದಲ್ಲಾದರೂ ನೀವು ಇಲ್ಲಿಂದ ಪ್ರೊಕ್ಯೂರ್ ಮಾಡ್ಕೊಳ್ಳಿ, ವೇರ್ಹೌಸ್ ಮೇಂಟೈನ್ ಮಾಡ್ಕೊಳ್ಳಿ. ಅಲ್ಲಲ್ಲಿ ನೀವು ಎಷ್ಟೆಷ್ಟು ಬೇಕೋ ಸ್ಟಾಕ್ನ ಅದನ್ನು ಮೂವ್ ಮಾಡಿಸಿ ಅಲ್ಲಿಂದ ನೀವು ಆರಾಮಾಗಿ ಸಪ್ಲೈ ಮಾಡಿಕೊಂಡು ನಿಮ್ಮ ಮಾರ್ಜಿನ್ಗಳನ್ನ ತೆಗಿಬೋದು. ಸೊ ಇವಾಗ
ತುಂಬ ಜನ ಹೇಳೋದೇನೆಂದರೆ ಇ ಕಾಮರ್ಸ್ ಮಾಡಿಬಿಡಿ, ಯಾಕೆ ಸುಮ್ಮನೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ, ಬಿ ಟು ಬಿ ಮಾಡ್ತೀರಾ ಅಂದರೆ, ಬಿ ಟು ಬಿಯಲ್ಲಿ ವಾಲ್ಯೂಮ್ ಇರುತ್ತೆ, ಬಿ ಟು ಸಿಯಲ್ಲಿ ನಿಮಗೆ ಸಿಂಗಲ್ ಅಂದರೆ ಆರ್ಡರ್ ಬೇಸ್ ಮೇಲೆ ಇರುತ್ತೆ, ಚಿಕ್ಕ ವಾಲ್ಯೂಮು, ಬೇಗ ಡಿಸಿಷನ್ ಆಗಿಬಿಡುತ್ತೆ. ಬಟ್ ಬಿ ಟು ಬಿಯಲ್ಲಿ ನಿಮಗೆ ಟೈಮ್ ತೊಗೊಳುತ್ತೆ, ಆರ್ಡರ್ ಬರೋಕ್ಕೆ ಟೈಮ್ ತೊಗೊಳುತ್ತೆ, ಬಂದರೆ ಕಂಟೈನರ್ ಗಟ್ಟಲೆ ಬರುತ್ತೆ, ಇಲ್ಲಾದರೆ ಒಂದೊಂದು ಪೀಸಸ್ ಇರುತ್ತಲ್ಲ, ಸೊ ತಲೆನೋವು ಇರಲ್ಲ, ಇಮಿಡಿಯೇಟ್ಲಿ ನಿಮ್ಗೆ ಆರ್ಡರ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆ ಸಮಸ್ಯೆಗಳಿರಲ್ಲ. ಅದೇ ನೀವು ಸ್ಟಾರ್ಟಪ್ ಬಜೆಟ್ ನೋಡೋದಾದರೆ ಇಲ್ಲಿ ನೀವು ಮರ್ಚೆಂಟ್ ಟ್ರೇಡರ್ ಆಗಿರೋದ್ರಿಂದ ನಿಮಗೇನು ತುಂಬ ದೊಡ್ಡ ಕಾಸ್ಟ್ ಇರಲ್ಲ. ಕಂಪ್ನಿ ರಿಜಿಸ್ಟ್ರೇಷನು, ಸರ್ಟಿಫಿಕೇಷನು, ನಿಮಗೆ ಮೇನಾಗಿ ಬೇಕಾಗಿರೋದು ವೆಬ್ಸೈಟು, ಡಿಜಿಟಲ್ಲು, ಸ್ಯಾಂಪಲ್ಸು, ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಫೇರ್ ಟ್ರೇಡ್ ಅಟೆಂಡ್ ಮಾಡ್ಕೊಳ್ಳಿ. ಯಾವ ಥರದ ಫೇರ್ ಟ್ರೇಡರ್ಸ್ ಅಂದರೆ ಎಲ್ಲೆಲ್ಲಿ ಫುಡ್ಗಳನ್ನ ಮಾರ್ತಾರೋ ಅಥವಾ ಎಲ್ಲೆಲ್ಲಿ ನೀವು ಫುಡ್ ಎಕ್ಸಿಬಿಷನ್ಸ್ ಇರುತ್ತೋ ಅಲ್ಲೆಲ್ಲ ನಿಮ್ಮ ಪ್ಯಾಕೇಜಿಂಗ್ ಮೆಟೀರಿಯಲ್ನ ತೊಗೊಂಡು ಹೋಗಬೇಕಾಗತ್ತೆ. ಇದರ ಬಗ್ಗೆ ಹೇಳಿ, ತಿಳಿಸಿ, ಎಜುಕೇಟ್ ಮಾಡಿ ಆ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡ್ಬೋದು. ಆದರೆ ಇದು ನಾರ್ಮಲಿ ಹೊರೆಕಾ ಇಂಡಸ್ಟ್ರೀಸ್, ಹೋಟೆಲ್, ರೆಸ್ಟೋರೆಂಟ್ಸ್ ಆ್ಯಂಡ್ ಕ್ಯಾಫೇಸ್ ಈ ಕ್ಯಾಟಗರಿಯಲ್ಲೇ ವರ್ಕ್ ಆಗುತ್ತೆ. ಹೆಚ್ಚಾಗಿ ನೀವು ಏನಾದರೂ ಪ್ಯಾಕೇಜಿಂಗ್ ಮೆಟೀರಿಯಲ್ಲು ಆ ಥರದ್ದು ಅಥವಾ ರೆಡಿ ಟು ಈಟ್ ಇರೋದು ಅದನ್ನೇನಾದರೂ ಆಫರ್ ಮಾಡ್ತಾಯಿದ್ರೆ ಟ್ರೈ ಮಾಡ್ಬೋದು. ಬಟ್ ನಾರ್ಮಲಿ ಬೇರೆ ಥರದ ಪ್ಯಾಕೇಜಿಂಗ್ ಬೇಕಾಗುತ್ತೆ, ಅದಕ್ಕೆಲ್ಲ ನೀವು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋದು ನಿಮಗೆ ವರ್ಕಿಂಗ್ ಕ್ಯಾಪಿಟಲು, ಅದೊಂದು ನಿಮಗೆ ಒಂದು ಅರ್ಧ ಕಂಟೈನರು, ಯಾಕಂದರೆ ಅಡ್ವಾನ್ಸ್ ಪೇಮೆಂಟ್ ಸಿಗುತ್ತೆ, ಸೊ ಹಾಗಾಗಿ ಸಮಸ್ಯೆ ಇಲ್ಲ. ಒಂದು ವೇಳೆ ನೀವೇನಾದರೂ ಹೋಗಿ ವಾಲಂಟ್ರಿಲೇ ಆಗಿ, ಸರ್ ಇಲ್ಲ ಸರ್ ನೀವೇನು ದುಡ್ಡು ಕೊಡೋದು ಬೇಡ, ಮೆಟೀರಿಯಲ್ ತೊಗೊಂಡೋಗಿ ಆಮೇಲೆ ದುಡ್ಡು ಕೊಡೋಣ, ಯಾಕೆಂದರೆ ಆರ್ಡರ್ ಸಿಗದೇ ಇದ್ದಾಗ ಜನ ಏನು ಮಾಡೋದಂದರೆ ಫಸ್ಟ್ ಕೆಲಸ ಅದೇನೆ, ಸರ್ ಇಲ್ಲ ಸರ್ ಪೇಮೆಂಟ್ ಕಂಡೀಷನ್ ನಮ್ಮ ಹತ್ರ ಫೀಸಿಬಲ್ ಇದೆ, ಅವ್ನಿಗೇನು ತಾನೇ ನಿಮ್ಮ ದುಡ್ಡಿಂದ ನಾನು ವ್ಯಾಪಾರ ಮಾಡ್ತೀನಲ್ಲ ನನಗೇನು ತಲೆನೋವು ಅಂದ್ಕೊಂಡು ಅವ್ನು ತೊಗೊಂಡ್ಬಿಡ್ತಾನೆ. ಸೊ ಆ ಥರ ಮಾಡ್ಕೊಳ್ತೀವಿ ಹೋದ್ರೆ ಒಳ್ಳೆಯದು, ಮಾರ್ಕೆಟ್ ಹಾಳು ಮಾಡೋಕ್ಕೆ ಹೋಗಬೇಡಿ. ಸೊ ಇವತ್ತಿನ ಟೈಮಲ್ಲಿ ಈ ಆ್ಯಾವ್ರೇಜ್ ರೆವಿನ್ಯೂ ಪ್ರೊಜೆಕ್ಷನ್ಸ್ ಇಲ್ಲಿದೆ. ನೀವು ಬ್ಯಾಂಕ್ಗಳಿಗೆ ಅಥವಾ ಯಾವುದೇ ಲೋನ್ ಗೀನ್ ಅಂತ ಹೋಗೋದಾದರೆ ಇದನ್ನು ನೋಡ್ಕೊಂಡು ರೆಫರಿಂಗ್ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಬೋದು. ಓಕೆನಾ? ಇಲ್ಲಿ ನಿಮಗೆ ಸ್ಟ್ರೆಂತು ಮತ್ತು ರಿಸ್ಕ್ ಏನಿದೆ, ಬೆಸ್ಟ್ ಅಡ್ವಾಂಟೇಜ್ ಏನಂದರೆ ನಮ್ಮಷ್ಟು ಯಾರೂ ಬೆಳೀತಾ ಇಲ್ಲ, ನಮ್ಮನ್ನು ಬಿಟ್ಟರೆ ಬ್ರೆಜಿಲು, ಸೊ ಅದು ಬಿಟ್ಟರೆ ಬೇರೆ ಯಾವುದೂ ಪ್ರೊಡಕ್ಷನ್ ಅಷ್ಟು ಇದಿಲ್ಲ ಅಲ್ಲಿ. ಸೊ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇರೋದ್ರಿಂದ ಗೌರ್ಮೆಂಟ್ ಬೆನಿಫಿಟ್ಸು ಇದೆ. ಪ್ಲಸ್ 130 ಕಂಟ್ರಿ ಮೇಲೆ ನೀವು ಸಪ್ಲೈ ಮಾಡ್ಬೋದು, ಒಂದಲ್ಲ ಎರಡಲ್ಲ. ಯಾಕೆಂದರೆ ಒಂದೇ ಮಾರ್ಕೆಟ್ ಆದರೆ ಸರ್ ಬರೀ ಯುನೈಟೆಡ್ ಸ್ಟೇಟ್ಸ್ಗೆ ಹೋಗುತ್ತೆ, ಟ್ರಂಪ್ ಅಂತ ತಲೆಹಟ್ಟೆಗಳು ಬಂದರೆ ನಾವೇನು ಮಾಡೋದು ನಾಳೆ ಅನ್ನೋದು ಒಂದು ಸಮಸ್ಯೆ ಬಂದಾಗ ನಿಮ್ಮ ಹತ್ರ ಆಲ್ಮೋಸ್ಟ್ 130+ ಕಂಟ್ರೀಸ್ ಇದೆ. ಸೊ ಹಾಗಾಗಿ ನಿಮಗೆ ಆ ತಲೆನೋವುಗಳು ಈ ಪ್ರಾಡಕ್ಟ್ಗಂತೂ ಬರಲ್ಲ. ಆಮೇಲೆ ಇನ್ನೊಂದೇನು, ಇವಾಗ ಪ್ಲಾಸ್ಟಿಕ್ ಅಂತೂ ಮತ್ತೆ ತಿರ್ಗಾ ಬರೋಕ್ಕಂತೂ ಸಾಧ್ಯ ಇಲ್ಲ. ಎಲ್ಲ ಪ್ಲಾಸ್ಟಿಕ್ ಬ್ಯಾನ್ ಮಾಡಿರೋದನ್ನೆಲ್ಲ ಲಿಫ್ಟ್ ಮಾಡಿಬಿಟ್ಟು ನೀವು ಯಾವ ಥರದ್ದು ಪ್ಲಾಸ್ಟಿಕ್ ಯೂಸ್ ಮಾಡ್ಕೊಳ್ಳಿ ಅಂತಂತೂ ಸಿಚುವೇಶನ್ ಇಲ್ಲವೇ ಇಲ್ಲ. ಸೊ ಅದಕ್ಕೆ ಏನಾಗುತ್ತೆ, ನೀವು ಡೊಮೆಸ್ಟಿಕ್ಕು ಡಿಮಾಂಡ್ ಇದೆ, ನಿಮ್ಗೆ ಇಂಟರ್ನ್ಯಾಷನಲ್ ಡಿಮಾಂಡ್ ಇದೆ, ಇದೇ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರು ಆಯಿತು, ಟ್ರೇಡಿಂಗ್ ಮಾಡೋದ್ರು ಆಯಿತು, ನೀವು ಆರಾಮಾಗಿ ನಿಮ್ಮ ಸಪ್ಲೈಗಳನ್ನ ಮಾಡ್ಕೋಬೋದು. ಎಸ್ಪೆಷಲಿ ನೀವೇನಾದರೂ ಇಂಡಸ್ಟ್ರಿಯಲ್ ಅಂದರೆ ಕಾರ್ಪೊರೇಟ್ ವರ್ಲ್ಡಲ್ಲಿ ಕೆಲಸ ಮಾಡ್ತೀನಿ ಅನ್ನೋದಾದರೆ ಏರ್ಲೈನ್ಸ್ ಇರ್ಬೋದು, ಕ್ಲೌಡ್ ಕಿಚನ್ ಆಗಿರ್ಬೋದು, ಕಾರ್ಪೊರೇಟ್ಸ್ ಆಗಿರ್ಬೋದು, ಅಲ್ಲೆಲ್ಲ ಕೇಟ್ರಿಂಗ್ಸಲ್ಲಿ ಏನಿದೆ ಅದನ್ನೆಲ್ಲ ಡೈರೆಕ್ಟ್ಲಿ ನೀವು ಇದನ್ನು ಯೂಸ್ ಮಾಡಿಕೊಂಡು ನೀವು ಬೆನಿಫಿಟ್ ಮಾಡ್ಕೊಳ್ಬೋದು. ಸೊ ಪ್ರೈವೇಟ್ ಲೇಬಲಿಂಗ್ ಅಂತಂದರೆ ನಾರ್ಮಲಿ ನೀವು ಯಾರಾದರೂ ಬೇರೆ ಕಂಪನಿ ಹೆಸರುಗಳಲ್ಲಿ ನೀವು ಪ್ರಾಡಕ್ಟ್ಗಳನ್ನ ಮಾಡಿಕೊಡ್ಬೋದು. ಒಂದು ಬುದ್ಧಿವಂತರು ಮಾಡೋದು ಹೇಗೇನಂತಂದರೆ ಈ ಥರ ಬಾಕ್ಸಸ್ಗಳ ಮೇಲೆ ಇಲ್ಲಿ ಹೆಸರು ಬರೀತಾರೆ, ಕಂಪನಿ ಹೆಸರುಗಳು. ಕಂಪ್ನಿ ಇದು ಚೆನ್ನಾಗಿರೋ ಪ್ರಾಡಕ್ಟೇ, ಬಟ್ ಯೂಸ್ ಮಾಡಿರೋ ಕೆಮಿಕಲ್ ಏನಿದೆಯಲ್ಲ ಬಾಕ್ಸ್ ಮೇಲೆ ಬರೆದಿರೋದು ಅದು ಮಾತ್ರ ತುಂಬ ಲೋ ಕ್ವಾಲಿಟಿ ಕೆಮಿಕಲ್ಲು, ಅದು ಎಡಿಬಲ್ ಅಲ್ಲ. ಸೊ ಏನಾಗುತ್ತೆ, ಅದು ಕೆಮಿಕಲ್ ಒಂದರ ಮೇಲೆ ಒಂದು ಅಂಟ್ಕೊಂಡು ಕಂಟ್ಯಾಮಿನೇಷನ್ ಬಂದುಬಿಡುತ್ತೆ. ಸೊ ನಮಗೆ ರೀಸೆಂಟಾಗಿ ರಿಜೆಕ್ಟ್ ಆಗಿರೋ ಮೆಟೀರಿಯಲ್ ಕಾರಣ ಇದೇನೆ. ಕ್ವಾಲಿಟಿ ಚೆನ್ನಾಗಿತ್ತು, ಪ್ರಾಡಕ್ಟ್ ಚೆನ್ನಾಗಿತ್ತು, ಕೆಮಿಕಲ್ ಸ್ಮೆಲ್ ಬರ್ತಾಯಿತ್ತು. ಅದಕ್ಕೆ ಕಾರಣ ಏನು ಅಂತಂದರೆ ಇಂಕ್. ಯಾವ ಇಂಕು ಅದು ಯಾವ ಕೆಮಿಕಲ್ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಹೆಸರು ಬರೆದಿದ್ದಾರೋ ಆ ಹೆಸರಿಂದನೇ ಅದು ಟ್ಯಾಂಪರ್ ಆಗಿರೋದು. ಅದರಿಂದ ಏನಾಗುತ್ತೆ, ಬಾಕ್ಸಲ್ಲಿರೋ ಕೆಮಿಕಲ್ ಕಂಟೆಂಟು ಸ್ವ್ಯಾಪ್ ಮಾಡಿದ್ರೆ ಸಾಕಾಗುತ್ತೆ, ಆ ಕೆಮಿಕಲ್ ಕಂಟೆಂಟ್ ಗೊತ್ತಾಗುತ್ತೆ, ಆಟೋಮೆಟಿಕ್ಲಿ ನಿಮ್ಮ ಪ್ರಾಡಕ್ಟ್ ರಿಜೆಕ್ಟ್ ಆಗುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ, ಹಾಕಿರೋ ದುಡ್ಡು ಹೋಯಿತು, ಕ್ವಾಲಿಟಿ ರಿಜೆಕ್ಟು ಆಯಿತು, ಮರ್ಯಾದೆನೇ ಹೋಯಿತು, ಪ್ಲಸ್ ಬಾಯರು ಹೋದ. ಸೊ ಮತ್ತೆ ಇಸ್ಕೊಂಡಿರೋ ದುಡ್ಡು ತಿರ್ಗಿ ವಾಪಸ್ ಕೊಡಬೇಕು. ಸೊ ಇಷ್ಟೆಲ್ಲ ಆದಮೇಲೆ ನೀವು ಉಳ್ಕೊಳ್ಳಿರೋದು ಏನು, ನಥಿಂಗ್ ಅಲ್ಲ. ಸೊ ಅದಕ್ಕೆ ಸ್ವಲ್ಪ ಏನಾದರೂ ಮಾಡುವಾಗ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಸಾಕು, ಬೇರೆ ಏನೋ ತುಂಬ ದೊಡ್ಡ ವಿಷಯಗಳೇನಿಲ್ಲ. ಓಕೆನಾ? ಸೊ ವೀಕ್ನೆಸ್ ಏನು, ಕನ್ಸಿಸ್ಟೆಂಟ್ ಕ್ವಾಲಿಟಿ ಇಲ್ಲ, ಸರ್ಟಿಫಿಕೇಷನ್ ಇಲ್ಲ. ಆಮೇಲೆ ಲೋಕಲಲ್ಲಿ ಇವತ್ತಿನ ಟೈಮಲ್ಲಿ ಇದನ್ನು ಮಾಡ್ತಾ ಇರೋರೆಲ್ಲ ಸ್ಮಾಲ್ ಮೀಡಿಯಮ್ ಸ್ಕೇಲ್ ಎಂಟರ್ಪ್ರೈಸಸ್ಸು, ಯಾವ ಲಾರ್ಜ್ ಸ್ಕೇಲ್ಗಳಿಲ್ಲ. ಸೊ ಮೀಡಿಯಮ್ ಸ್ಮಾಲ್ ಸ್ಕೇಲ್ ಅಂತಂದರೆ ಏನೋ ನಡೆದೋಗುತ್ತೆ, ಆಗೋಗುತ್ತೆ, ಸರಿ ಬಿಡಿ, ಏನೋ ಇದರಲ್ಲಿ ಏನು ವ್ಯತ್ಯಾಸ ಆಯಿತು, ಪ್ರಿಸಿಷನ್ ಆಗಿರ್ಬೋದು ಅಥವಾ ಅಕ್ಯುರಸಿ ಆಗಿರ್ಬೋದು, ಇದ್ರ ಮೇಲೆ ತುಂಬ ಗಮನ ಕಡಿಮೆ ಇರುತ್ತೆ. ಸೊ ಆ ಥರ ಎಲ್ಲರೂ ಆ ಥರ ಇರಲ್ಲ, ಕೆಲವೊಂದು ಇರುತ್ತೆ ಆ ಥರ, ಏನು ಮಾಡೋಕ್ಕೆ ಬರಲ್ಲ. ಆ ಥರ ಸಮಸ್ಯೆಗಳನ್ನ ಮಾಡ್ಕೊಳ್ತೀವಿ ಹೋದರೆ ಒಳ್ಳೆಯದು. ಸೊ ಇದರಲ್ಲಿ ಬಂದು ಲಿಮಿಟೆಡ್ ಲೇಬಲಿಂಗು, ಡಿಜಿಟಲ್ ಪ್ರೆಸೆನ್ಸೇ ಎಲ್ಲೂ ಇಲ್ಲ, ಯಾವುದೋ ದೊಡ್ಡ ಬ್ರ್ಯಾಂಡ್ ಅಂತ ಇಲ್ಲ. ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬರೋದು ಚೈನಾದಲ್ಲಿ ನಮ್ಮ ಹತ್ರ ರಾ ಮೆಟೀರಿಯಲ್ ತೊಗೊಂಡು ಅವ್ರು ಪ್ರೊಡ್ಯೂಸ್ ಮಾಡಿ ಮಾರ್ತಾ ಇದ್ದಾರೆ, ನಮಗಿಂತ ಸ್ವಲ್ಪ ಒಳ್ಳೆ ರೇಟಿಗೆ ಮಾರ್ತಾರೆ. ಬಟ್ ನಾನು ಹೇಳೋದೇನಂತಂದರೆ ಪ್ರೈಸ್ ಕಾಂಪಿಟೇಟಿವ್ ಬಿಟ್ಟು ನೀವು ಕ್ವಾಲಿಟಿ ಮೇಲೆ ಫೋಕಸ್ ಮಾಡಿಕೊಂಡ್ರೆ ನೀವು ಸೇಮ್ ಲೆವೆಲಲ್ಲಿ ಕೆಲಸ ಮಾಡ್ಬೋದು. ಸ್ವಲ್ಪ ಅವ್ರದ್ದೇನೋ ಸಪ್ಲೈ ಚೈನ್ ಚೆನ್ನಾಗಿದೆ, ಲಾಜಿಸ್ಟಿಕ್ ಪ್ಲ್ಯಾನಿಂಗ್ ಕರೆಕ್ಟ್ ಆಗಿದೆ, ಆಪ್ರೇಷನ್ಸ್ಗಳು ಕರೆಕ್ಟ್ ಆಗಿದೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಗ್ರೀನ್ ವಾಶ್ ಏನು ಕ್ರ್ಯಾಕ್ ಡೌನ್ಸ್ ಇದೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವ ಥರ ಡಿಸ್ಪೋಸ್ ಮಾಡ್ಬೋದು, ಏನು ಹೇಗೆ ಎತ್ತ ಅನ್ನೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಇವತ್ತಿನ ಟೈಮಲ್ಲಿ ವಾರ್ಗಳಿರೋದ್ರಿಂದ ಸ್ವಲ್ಪ ಫ್ರೇಟ್ ರೇಟು ಮೇಲೆ ಕೆಳಗೆ ಆಗ್ತಾ ಇದೆ, ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಅದು ಕೂಡ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಸಾಕು.
ಓಕೆನಾ. ಸೊ 90 ಡೇಸ್ ಆ್ಯಕ್ಷನ್ ಪ್ಲ್ಯಾನ್ ಏನು, ನೀವು ಇವಾಗ ವೀಡಿಯೋ ನೋಡ್ತಾ ಇದ್ದೀರಾ, ಮುಂದೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಸುಮ್ಮನೆ ನೋಡ್ಬಿಟ್ಟು ಹೋದರೆ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗಲ್ಲ. ಸೊ ಕಂಪ್ನಿ ರಿಜಿಸ್ಟ್ರೇಷನ್ ಬೇಕು, ಅದಕ್ಕೇನಾದರೂ ಹೆಲ್ಪ್ಗಳು ಬೇಕಾದರೆ ನಾವು ಮಾಡಿಸ್ಕೊಡ್ತೇವೆ, ಅದೇನು ಸಮಸ್ಯೆಗಳಿಲ್ಲ. IC ಆಗಿರ್ಬೋದು, RCMC, ಇದರಲ್ಲಿ ಕೆಪೆಕ್ಸೆಲ್ RCMC ನಿಮಗೆ ಬೇಕಾಗುತ್ತೆ. ಅದಾದಮೇಲೆ AD ಕೋಡ್ ರಿಜಿಸ್ಟ್ರೇಷನು ಅದು ಐಸ್ಗೇಟಿಂದ ಆಗೋಗುತ್ತೆ. ನಿಮಗೆ 2 ರಿಂದ 3 ಸರ್ಟಿಫೈಡ್ ಮ್ಯಾನುಫ್ಯಾಕ್ಚರ್ಸ್ಗಳು ಬೇಕು, ನೀವೇನಾದರೂ ಟ್ರೇಡರ್ ಆಗೋದಾದರೆ. ಇಲ್ಲ ನೀವೇ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ನೀವು ಹತ್ರ ಏನು ಮ್ಯಾನುಫ್ಯಾಕ್ಚರಿಂಗ್ ಇದೆಯೋ ಅದನ್ನೇ, ನಿಮಗೆ ಅಡಿಷ್ನಲಿ ಒಂದು 2-3 ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ, ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ಸೆಂಟಿವ್ಸ್ ಕೂಡ ಇದೆ, ನೋಡ್ಕೊಳ್ಳಿ. ಸೊ ಟಾರ್ಗೆಟ್ ಮಾರ್ಕೆಟು ಎಲ್ಲ ಪ್ರೀಮಿಯಂ ಮಾರ್ಕೆಟ್ಗಳನ್ನ ಒಂದೇ ದಿನ ಆರ್ಸೋಕ್ಕೆ ಹೋಗ್ಬಿಡಿ. ಪ್ರೀಮಿಯಂ ಮಾರ್ಕೆಟ್ಗಳನ್ನ ಪಿಕ್ ಮಾಡಿದರೆ 1-2 ಪಿಕ್ ಮಾಡ್ಕೊಳ್ಳಿ, ಬೇರೆ ಎಲ್ಲ ಜನರಿಕ್ ಮಾರ್ಕೆಟಲ್ಲಿ ಕೆಲಸ ಮಾಡಿ. ಯಾಕೆಂದರೆ ಜನರಿಕ್ ಮಾರ್ಕೆಟಲ್ಲಿ ಸರ್ಟಿಫಿಕೇಷನ್ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಬೇಗ ನಿಮ್ಗೆ ಆರ್ಡರ್ ಸಿಗುತ್ತೆ. ಅದಾದಮೇಲೆ ನೀವು ಬೇಕಂದರೆ ವ್ಯಾಲ್ಯೂಯೇಟ್ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ಓಕೆನಾ. ಸೊ ವೆಬ್ಸೈಟ್ ಇರ್ಬೋದು, ಅಲಿಬಾಬಾದಲ್ಲಿ ಲಿಸ್ಟಿಂಗ್ ಇರ್ಬೋದು, ನಿಮ್ಮ ಆರ್ಡರ್ಸ್ಗಳನ್ನ ಲಿಂಕ್ಡಿನಲ್ಲಿ ಪೇಜಸ್ ಪ್ರೊಫೈಲ್ ಕರೆಕ್ಟಾಗಿ ಕ್ರಿಯೇಟ್ ಮಾಡೋದಿರ್ಬೋದು, ಪ್ರತಿಯೊಂದನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಎಲ್ಲ ರೆಡಿ ಮಾಡಿಕೊಂಡು ನೀವು ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಕ್ಸಿಕ್ಯೂಷನಲ್ಲಿ ಏನು, ಒಂದು ಬಯರ್ ಡೇಟಾ ಬೇಕಾಗುತ್ತೆ, ಎಲ್ಲಿಂದ ತೊಗೊಳ್ಳೋದು, ಡಾಲರ್ ಬಿಸ್ನೆಸ್ಸು, ವೋಲ್ಸಾ, ಎಲ್ಲಿಂದಾದರೂ ತೊಗೊಳ್ಳಿ. ಆದರೆ ಫುಲ್ ಸಬ್ಸ್ಕ್ರಿಪ್ಷನ್ ಬೇಕಾ ಬೇಡವಾ ನೋಡ್ಕೊಳ್ಳಿ. ಇಲ್ಲಾಂದರೆ ನಾರ್ಮಲಿ ನೀವು ಓಪನ್ ಮಾರ್ಕೆಟಲ್ಲೂ ಅದೇ ಡೇಟಾಗಳು ನಿಮಗೆ ಸಿಗುತ್ತೆ, ಅದನ್ನು ಕೂಡ ಪರ್ಚೇಸ್ ಮಾಡ್ಕೋಬೋದು. ಒಂದು 50 ರಿಂದ 100 ಇಮೇಲ್ಗಳು, ಪರ್ಸ್ನಲೈಸ್ಡ್ ಇಮೇಲ್ಗಳನ್ನ ಕಳಿಸ್ಕೊಂಡು ಅವ್ರಿಗೆ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರಿಗೆ ಯಾವ ಥರ ಏನು ಅಂತ ಸ್ವಲ್ಪ ಇಮೇಲ್ ಏನು ಬರೀತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸ್ಯಾಂಪಲ್ಸ್ಗಳನ್ನ ಸೆಂಡ್ ಮಾಡೋದು, ಕ್ವಾಲಿಟಿಗಳು ಅಪ್ರೂವ್ ಮಾಡ್ಕೊಳ್ಳೋದು. ಒಂದು ಸರಿ ಪ್ರಪೋಸಲ್ಸ್ ಎಲ್ಲ ಕರೆಕ್ಟ್ ಆಯಿತು, ನೀವು ಪೇಮೆಂಟ್ ಟರ್ಮ್ಸ್ ಏನಾದರೂ ಕ್ರೆಡಿಟ್ ಕೊಡ್ತಾ ಇದ್ದರೆ ಮಾತ್ರ ನಿಮಗೆ ECGC ಬೇಕಾಗುತ್ತೆ. ಇಲ್ಲದೆ ಹೋದರೆ 99% ನೀವು ಏನಾದರೂ ದುಡ್ಡು ಸಿಕ್ಕಾಕ್ಸ್ಕೊಳ್ಳೋದು ಇಲ್ಲ ಅಂತಂದರೆ ಒಂದು ಕ್ರೆಡಿಟ್ ಕೊಡೋಕ್ಕೆ ಹೋಗ್ಬಿಡಿ. ಈ ಇಂಡಸ್ಟ್ರಿಯಲ್ಲಿ ಕ್ರೆಡಿಟ್ ಅವಶ್ಯಕತೆ ಇಲ್ಲ, ಆರಾಮಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಒಂದು ವೇಳೆ ಕ್ರೆಡಿಟ್ ಕೊಡೋ ಸಿಚುವೇಶನ್ ಬಂತು ಅಂದರೆ ECGC ಕವರ್ ಇಲ್ಲದೆ ಇನ್ಶೂರೆನ್ಸ್ ಕೊಡೋಕೆ ಕ್ರೆಡಿಟ್ ಕೊಡೋಕ್ಕೆ ಹೋಗ್ಬಿಡಿ. ಇಲ್ಲಾಂದರೆ ದುಡ್ಡು ಮುಳುಗೋ ಚಾನ್ಸಸ್ 100% ಇರುತ್ತೆ, ಓಕೆನಾ. ಸೊ ಫ್ರೇಟ್ ಆ್ಯಂಡ್ ಫಾರ್ವರ್ಡರ್ಸು ನಾರ್ಮಲಿ ನೀವೇನು ಮಾಡಬೇಕಂತಂದರೆ ಒಬ್ಬರ ಹತ್ರ 2-3 ಜನನ ಇಟ್ಕೊಳ್ಳಿ. ಒಬ್ಬರ ಹತ್ರ ಮಾತಾಗಿದೆ ಸರ್, ಒಬ್ಬರ ಹತ್ರ ಕಳಿಸ್ತೇವೆ. ನಾರ್ಮಲಿ ಒಬ್ಬರ ಹತ್ರ ಕಳಿಸೋದು ಒಬ್ಬರ ಹತ್ರನೇ ಇರ್ಬೋದು, ಬಟ್ ಆದರೆ ದಯಮಾಡಿ ಒಬ್ಬರ ಹತ್ರ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಒಂದು 2-3 ಕೊಟೇಷನ್ನು ಪ್ರತಿ ಸರಿ ನೆಗೋಷಿಯೇಟ್ ಮಾಡಿಕೊಂಡು ನಿಮ್ಮ ಮೆಟೀರಿಯಲ್ಗಳನ್ನ ಪುಷ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಸ್ವಲ್ಪ ಸಮಸ್ಯೆ ಆಗೋ ಚಾನ್ಸಸ್ಗಳು ಇರುತ್ತೆ, ಓಕೆನಾ. ಸೊ 60 ದಿಂದ 90 ಡೇಸ್ ಅಂದರೆ ಆಲ್ಮೋಸ್ಟ್ 3 ತಿಂಗಳಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಏನು, ಸ್ಯಾಂಪಲ್ಸ್ಗಳು ಹೋಗಿದೆ, ಫಾಲೋ ಅಪ್ ಮಾಡಬೇಕು, ಆರ್ಡರ್ಸ್ಗಳನ್ನ ನೆಗೋಷಿಯೇಟ್ ಮಾಡ್ಕೊಳ್ಳೋದು, ಪೇಮೆಂಟ್ ಟರ್ಮ್ಸ್ ತೊಗೊಳ್ಳೋದು. ಅದಾದಮೇಲೆ ಪ್ರೊಡಕ್ಷನ್ ಏನಿದೆ ಅಥವಾ ಪ್ರೊಕ್ಯೂರ್ಮೆಂಟ್ ಏನಿದೆ. ಪ್ರೊಡಕ್ಷನ್ ಅಂದರೆ ನೀವು ಮ್ಯಾನುಫ್ಯಾಕ್ಚರ್ ಇದ್ದರೆ ಪ್ರೊಡಕ್ಷನ್ ಪ್ಲ್ಯಾನ್ ಮಾಡ್ತೀರಾ, ಇಲ್ಲ ಅಂತಂದರೆ ನೀವು ಪ್ರೊಕ್ಯೂರ್ಮೆಂಟ್ ಇತ್ತು ಅಂದರೆ ನೀವು ಯಾರ ಹತ್ರ ಪರ್ಚೇಸ್ ಮಾಡಬೇಕು ನೋಡಿಕೊಂಡು ಪರ್ಚೇಸ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಆದರೆ ನೀವು ಒಂದು ಸಾರಿ ಪ್ರೈಸ್ಗಳನ್ನ ಕ್ಲೈಂಟಿಗೆ ಕೊಟ್ಟ ಮೇಲೆ ಮತ್ತೆ ತಿರ್ಗಾ ಪ್ರೈಸ್ಗಳನ್ನ ಚೇಂಜ್ ಮಾಡೋ ಹಂಗಿಲ್ಲ, ಸ್ವಲ್ಪ ಅದನ್ನು ಹುಷಾರಾಗಿ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಮಾಡಬೇಕಾಗಿರೋದು ಎಲ್ಲ ಡಾಕ್ಯುಮೆಂಟೇಷನ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಫ್ರೈಟ್ ಫಾರ್ವರ್ಡರ್ಸ್ ಯಾರಿದ್ದಾರೆ ಅವ್ರ ಜೊತೆ ಕರೆಕ್ಟಾಗಿ ಮಾತಾಡಿಕೊಂಡು ನೀವು ಎಲ್ಲ ಎಕ್ಸಿಕ್ಯೂಟ್ ಮಾಡ್ಬೋದು. ಯಾವುದೇ ಥರದ ಇನ್ಸೆಂಟಿವ್ಸ್ಗಳನ್ನ ಬಿಡಕ್ಕೆ ಹೋಗ್ಬಿಡಿ, ಎಲ್ಲ ಇನ್ಸೆಂಟಿವ್ಸ್ಗಳನ್ನ ಕ್ಲೇಮ್ ಮಾಡ್ಕೊಳ್ಳಿ. ಅದನ್ನು ನಾರ್ಮಲಿ ನೀವು ಫ್ರೈಟ್ ಫಾರ್ವರ್ಡರು ಐಸ್ಗೇಟ್ ವಿಂಡೋದಲ್ಲೇ ಮಾಡಿಕೊಡ್ತಾರೆ. ಏನು ಮ್ಯಾನ್ಯುವಲಿ ಹೋಗ್ಬಿಟ್ಟು ನಾನು ಇನ್ಸೆಂಟಿವ್ ಕೊಡಿ ಅಂತ ಯಾರಿಗೂ ಕೇಳೋ ಪ್ರಶ್ನೆಗಳೇ ಇಲ್ಲಿ ಬರಲ್ಲ, ಓಕೆನಾ. ಸೊ ಇಲ್ಲಿ ಕಾಮನ್ ಆಗಿ ಮಾಡೋ ತಪ್ಪೇನು, ಯಾವ ಸರ್ಟಿಫಿಕೇಷನು ಯಾವ ಮಾರ್ಕೆಟಿಗೆ ಬೇಕು ಅನ್ನೋದೇ ಗೊತ್ತಿಲ್ಲ. ಸೊ ಅದನ್ನು ಗೊತ್ತು ಮಾಡ್ಕೊಳ್ಳಿ. ಯಾವ ಸರ್ಟಿಫಿಕೇಷನ್ ನಾನು ಆಲ್ರೆಡಿ ಹೇಳಿದ್ದೇನೆ, ಅದೆಲ್ಲ ಸರ್ಟಿಫಿಕೇಷನ್ ತೊಗೊಳ್ಳಿ. ಅದಲ್ಲದೆ ನೀವು ಈ ವಿಡಿಯೋ ಏನಾದರೂ ಸ್ವಲ್ಪ ಟೈಮ್ ಲೇಟಾಗಿ ನೋಡ್ತಾ ಇದ್ದರೆ ನೀವು ನಿಮ್ಮ ಬಾಯರ್ಗಳನ್ನ ಕೇಳ್ಕೊಂಡು ಕೂಡ ನಿಮ್ಮ ಸರ್ಟಿಫಿಕೇಟ್ಗಳನ್ನ ತರಿಸ್ಕೊಳ್ಬೋದು. ಗ್ರೀನ್ ವಾಶ್ ಬಗ್ಗೆ ಆಲ್ರೆಡಿ ಹೇಳಿದೆ, ಅದನ್ನು ಕೂಡ ನೀವು ಪ್ರಾಪರ್ಲಿ ನೋಡ್ಕೊಳ್ಳಿ, ಯಾವ ಥರ ಅದನ್ನು ಮೇಂಟೈನ್ ಮಾಡಬೇಕು ಏನು ಅಂತ. ಅದಾದಮೇಲೆ ಯಾವುದೇ ಥರದ ಕ್ರೆಡಿಟ್ ಕೊಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಕೊಡೋದಾದರೆ ECGC ಇಲ್ಲದೆ ಕೊಡೋಕ್ಕೆ ಹೋಗಬೇಡಿ, ಓಕೆನಾ. ತಪ್ಪಾಗಿರೋ HS ಕೋಡು, ಸೊ ನಾನು ಹೇಳಿರೋ HS ಕೋಡ್ನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಸೂಟ್ ಆಗುತ್ತೋ ಇಲ್ವೋ, ನಿಮ್ಮ ಡಿಸ್ಕ್ರಿಪ್ಷನ್ ಎಲ್ಲ ಮ್ಯಾಚ್ ಆಗುತ್ತೋ ಇಲ್ವೋ, ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ತಪ್ಪು HS ಕೋಡ್ ಹಾಕಿದರೆ ತಪ್ಪು ಡ್ಯೂಟಿಗಳು ಕ್ಯಾಲ್ಕುಲೇಟ್ ಆಗುತ್ತೆ, ಆವಾಗ ನಿಮಗೆ ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಈ ಪ್ರಾಡಕ್ಟಿಗೆ ಆದರೆ 0 to 2% ಮ್ಯಾಕ್ಸಿಮಮ್ ಇದೆ. ನೀವೇನಾದರೂ ಬೇರೆ HS ಕೋಡ್ ಪಿಕ್ ಮಾಡಿಕೊಂಡ್ರೆ ಅಲ್ಲೆಲ್ಲ 30% 20% ಬಿತ್ತು ಅಂತಂದರೆ ನಿಮ್ಮ ಯಾರು ಇಂಪೋರ್ಟರ್ ಇದ್ದಾರೆ ಅವ್ರಿಗೆ ನೆಟ್ ಲಾಸ್ ಆಗುತ್ತೆ. ನೋಡ್ಕೊಂಡ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಎಂಡ್ ಆಫ್ ದ ಡೇ ನಿಮ್ಮ ಕಸ್ಟಮರಿಗೆ ಲಾಸ್ ಅಂದರೆ ನಿಮಗೆ ಕೂಡ ಲಾಸ್ ಆಗುತ್ತೆ, ಓಕೆನಾ. ಸೊ ಏನಾದರೂ ಚೈನೀಸ್ ಪ್ರೈಸಿಗೆ ಕಾಂಪೀಟ್ ಮಾಡೋದಾದರೆ ದಯಮಾಡಿ ಕಾಂಪೀಟ್ ಮಾಡೋಕ್ಕೆ ಹೋಗಬೇಡಿ. ಏನೊಂದು 5-6 ಪೈಸೆಗಳಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೇ, ತುಂಬ ವ್ಯತ್ಯಾಸ ಬರಲ್ಲ. ಸೊ ನೀವೇನಾದರೂ ತುಂಬ ಪ್ರೈಸ್ ರೈಸ್ ಮಾಡಿದರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ, ಇಲ್ಲದೆ ಹೋದರೆ ಆರಾಮಾಗಿ ನೀವು ಕೆಲಸ ಮಾಡಿಕೊಂಡು ಆರ್ಡರ್ಗಳನ್ನ ಆರಾಮಾಗಿ ತೆಗಿಬೋದು, ಸಮಸ್ಯೆಗಳಿಲ್ಲ. ಸೊ ಯಾವುದೇ ಒಂದೇ ಸಿಂಗಲ್ ಮಾರ್ಕೆಟಲ್ಲಿ ಡಿಪೆಂಡ್ ಆಗೋಕ್ಕೆ ಹೋಗ್ಬೇಡಿ. ಇವತ್ತಿನ ಟೈಮಲ್ಲಿ ಸರಿ ಇಲ್ಲ, ಟ್ರಂಪ್ ಅಂತ ಜನ ತುಂಬ ತಲೆಹರಟೆಗಳು ಬರ್ತಾರೆ. ಅವಾಗ ಏನಾಗ್ಬಿಡುತ್ತೆ, ಆಟೋಮೆಟಿಕ್ಲಿ ನಿಮ್ಮ ಇವಾಗ ಒಂದೇ ಮಾರ್ಕೆಟ್ ಬಗ್ಗೆ ಡಿಪೆಂಡ್ ಆಗಿರ್ತೀರಾ, ನಾಳೆ ಆ ಥರದ್ದು ಏನಾದರೂ ಆಯಿತು ಅಂತಂದರೆ ನಿಮ್ಗೆ ಅಲ್ಲಿಂದ ಬಿಸ್ನೆಸ್ಗಳು ಮಿಸ್ ಆಗುತ್ತೆ. ಸೊ ಅದನ್ನು ನಾರ್ಮಲಿ ಅವಾಯ್ಡ್ ಮಾಡಿದಷ್ಟು ನಿಮಗೆ ಬೆಟರು. ಒಂದು ಮಾರ್ಕೆಟ್ ಸೆಟ್ ಆಯಿತು, 1-2 ಬಾಯರ್ ಸಿಕ್ಕರು ಅಂದರೆ ಇನ್ನೊಂದು ಮಾರ್ಕೆಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದೇ ಮಾರ್ಕೆಟಲ್ಲಿ ಇನ್ನೊಂದು 10 ಜನ ನೋಡ್ಕೋಕ್ಕೆ ಹೋಗಬೇಡಿ.
ಬೇಕಂದರೆ ಆಮೇಲೆ ಹುಡುಕಿ, ಬಟ್ ಬೇರೆ ಮಾರ್ಕೆಟ್ ಕೂಡ ನೋಡೋಕ್ಕೆ ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ಸಮಸ್ಯೆ ಮಾಡ್ಕೊಳ್ತೀರಾ. ಯಾಕಂದರೆ ಎಲ್ಲೋ ಒಂದು ಮಾರ್ಕೆಟ್ ಮೇಲೆ ಡಿಪೆಂಡ್ ಇದ್ದವರು ಇವತ್ತಿನ ಟೈಮಲ್ಲಿ ತುಂಬ ಸಫರ್ ಆಗ್ತಿದ್ದಾರೆ, ಎಸ್ಪೆಷಲಿ ಯುನೈಟೆಡ್ ಸ್ಟೇಟ್ಸ್ ಮಾರ್ಕೆಟು. ಯಾವಾಗ ಟ್ಯಾರಿಫ್ ಕಡಿಮೆ ಆಗುತ್ತೆ, ಯಾವಾಗ ಟ್ಯಾರಿಫ್ ಹೆಚ್ಚಿಗೆ ಆಗುತ್ತೆ, ನಾಳೆ ಏನಾಗುತ್ತೆ, ಇವತ್ತೇನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಸೊ ಆ ಥರ ಸಿಚುವೇಷನ್ ಇದ್ದಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿದಷ್ಟು ನಿಮ್ಗೆ ಒಳ್ಳೆಯದು. ಅದಾದಮೇಲೆ ಯಾವುದೇ ಥರದ ಬೆನಿಫಿಟ್ಗಳನ್ನ ಟೇಬಲ್ ಮೇಲೆ ಬಿಟ್ಟು ಹೋಗ್ಬಿಡಿ, ಎಲ್ಲ ಬೆನಿಫಿಟ್ಗಳನ್ನ ಕ್ಲೇಮ್ ಮಾಡ್ಕೊಳ್ಳಿ. ಮೊದಲೇ ಕೊಡ್ತಾ ಇರೋದು ಕಡಿಮೆ, ಅದರಲ್ಲೂ ಕೂಡ ಬಿಟ್ಟು ಹೋಗ್ತೀರಾ ಅಂತಂದರೆ ನಿಮ್ಮಂಥ ಮುರುಕರು ಬೇರೆ ಯಾರಿಲ್ಲ. ಸೊ ಅದಕ್ಕೆ ನಾರ್ಮಲಿ ನಿಮ್ಮ CHAಗಳು ಏನಿರ್ತಾರೆ ಸ್ವಲ್ಪ ಒಳ್ಳೆ ಜನನ ಇಟ್ಕೊಂಡ್ರೆ ನಿಮ್ಮ ಕೆಲಸಗಳು ಆಗೋಗುತ್ತೆ. ಓಕೆನಾ? ಇದರಲ್ಲಿ ಏನಾದರೂ ಪ್ಯಾಕೇಜಿಂಗು, ಕ್ವಾಲಿಟಿ ಇದನ್ನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಯಾವ ಬಿಸ್ನೆಸ್ಸು ನಿಮಗೆ ಸಿಗಲ್ಲ. ಓಕೆನಾ? ತುಂಬ ಜನ ಏನಂತಾರೆ, ಇಲ್ಲಿ ಲೋಕಲಲ್ಲಿ ನಡೆದು ಹೋಗುತ್ತಲ್ಲ ಸರ್, ಅದನ್ನೇ ನಾವು ಸಪ್ಲೈ ಮಾಡ್ತೇವೆ. ಲೋಕಲಲ್ಲಿ ನಡೀತಾ ಇರೋದು ಇಂಟರ್ನ್ಯಾಷನಲ್ ನಡೆಯಲ್ಲ. ಸ್ವಲ್ಪ ಕಂಪ್ಲೈನ್ಸಸ್ಸು, ರೂಲ್ಸು, ರೆಗ್ಯುಲೇಷನ್ಸು, ಹೇಳಿರೋ ಸೈಜು, ಡೈಮೆನ್ಷನ್ಸು ಎಲ್ಲ ಅಕ್ಯುರೇಟ್ ಆಗಿರಬೇಕು. ನೀವು ಹೇಗೆ ಬೇಕೋ ಆ ಥರ ಮಾಡೋಕ್ಕೆ ಬರಲ್ಲ. ಓಕೆನಾ? ನಿಮಗೇನಾದರೂ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಹೆಲ್ಪ್ ಬೇಕಾಗಿತ್ತು ಸರ್, ನನ್ನ ಹತ್ರ ಐಡಿಯಾ ಇದೆ, ಅದನ್ನು ಚೆಕ್ ಮಾಡಿಸ್ಬೇಕು, ಕರೆಕ್ಟ್ ಆಗುತ್ತಾ ಇಲ್ವಾ, ನಿಮ್ಮನ್ನು ಕೇಳಬೇಕು, ಕನ್ಸಲ್ಟೇಷನ್ ಇದೆ ಕೇಳ್ಕೊಳ್ಳಿ. ಸರ್ ನನಗೆ ಫ್ರೀಯಾಗಿ ಬೇಕು, ಫ್ರೀಯಾಗಿ ಸಪೋರ್ಟ್ ಏನಾದರೂ ಇದೆಯಾ? ಯೂಟ್ಯೂಬ್ ಮಾತ್ರ ಇರೋದು, ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸ್ ಫ್ರೀ ಇದೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಬೇಕಂದರೆ ನಿಮ್ಮ ಕ್ವೆಶನ್ಗಳನ್ನ ಹಾಕಿ ಉತ್ತರ ಕೊಡ್ತಾನೆ. ಅದನ್ನು ಬಿಟ್ಟು ನಿಮ್ಗೇನಾದರೂ ಸರ್ಟಿಫಿಕೇಷನು, ಲೈಸೆನ್ಸು ಬೇರೆ ಏನಾದರೂ ಬೇಕಾದರೆ ದಯಮಾಡಿ ಪೇಯ್ಡ್ ಇರುತ್ತೆ, ಆಫೀಸ್ ನಂಬರಿಗೆ ಕಾಲ್ ಮಾಡಿ ಮಾತಾಡ್ಕೊಳ್ಳಿ. ಅದು ಬಿಟ್ಟು ಇಲ್ಲ ಸರ್ ನನಗೆ ಎಕ್ಸ್ಪೋರ್ಟ್ ಬಿಸ್ನೆಸ್ ಕಲಿಬೇಕು, ಅಥವಾ ನನಗೆ ಏನು ಐಡಿಯಾ ಇದೆ ಅದನ್ನು ಚೆಕ್ ಮಾಡಬೇಕು, ಇಲ್ಲಾಂದರೆ ಎಲ್ಲ ನೀವೇ ಮಾಡಿಕೊಡ್ತೀರಾ, ಬಾಯರ್ಗಳು, ಡೀಲ್ಸು, ನೆಗೋಸಿಯೇಷನು, ಈ ಥರದ್ದು ಎಲ್ಲ ಸಮಸ್ಯೆಗಳನ್ನ ಎಲ್ಲ ನೀವೇ ನೋಡ್ತೀರಾ, ಅದು ಆಪ್ಷನ್ಸ್ ಅವೈಲೇಬಲ್ ಇದೆ. ಆಫೀಸ್ ನಂಬರಿಗೆ ಕಾಲ್ ಮಾಡಿ ಮಾತಾಡಿ. ಬೇರೆ ಪೇಮೆಂಟ್ ಸ್ಟ್ರಕ್ಚರ್ಸ್ ಎಲ್ಲ ಚೇಂಜ್ ಆಗಿದೆ, ಆ ಬೆನಿಫಿಟ್ಗಳನ್ನ ಕೂಡ ನೀವು ತೊಗೊಳ್ಬೋದು. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.